ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಕಳೆದ ವಾರ ಒಂದು ವಿಚಾರವನ್ನು ನೀವು ಮಾತಾಡಿದ್ವಿ. ಅದೇನಪ್ಪ ಅಂತಂದರೆ, ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ದುಡ್ಡಿನ ವಿಷಯವಾಗಿ ಸಿಕ್ಕಾಪಟ್ಟೆ ಹೇರಾಫೇರಿ ಆಗಿದೆ, ಅಲ್ಲಿ ದುಡ್ಡನ್ನು ಮಿಸ್ಅಪ್ರಾಪ್ರಿಯೇಷನ್ ಮಾಡಲಾಗಿದೆ ಅಂತ ಅಖಿಲೇಶ್ ಯಾದವ್ ಅವರು ಆರೋಪ ಮಾಡಿದರು. ಇದು ಭಾಳ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಚರ್ಚೆ ಆಯಿತು. ಇದರ ಮೂಲ ಕಾರಣೀಭೂತನಾದಂಥ ಪವನ್ ಪಾಂಡೆ ಅಂತ ಮಾಜಿ ಸಂಸತ್ ಸದಸ್ಯ ಇದು ಪ್ಲ್ಯಾಂಟ್ ಮಾಡಿದ ಸ್ಟೋರಿ. ಆತ ಮುಂಚೆ ಸಂಸತ್ ಸದಸ್ಯನಾಗಿದ್ದ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿಯಿಂದ. ಆತನನ್ನು ಕೇಳಲಾಯಿತು. ವಾಯ್ಸ್ ಆಫ್ ಇಂಡಿಯಾ ಅನ್ನುವಂಥ ಚಾನಲ್ ಕೇಳ್ತೀವಿ ಆತನಿಗೆ, ಏನಪ್ಪ ನಿನಗೇನು ಸಾಕ್ಷ್ಯಾಧಾರ ಇದೆ, ಅಯೋಧ್ಯೆ ರಾಮ ಮಂದಿರದಲ್ಲಿ ದುಡ್ಡಿನ ಅವ್ಯವಹಾರ ಆಗಿದೆ ಅನ್ನಲಿಕ್ಕೆ ಏನು ಸಾಕ್ಷಿ ಇದೆ? ಇಲ್ಲ, ನನಗೆ ಜನ ಮಾತಾಡಿಕೊಳ್ಳೋದನ್ನು ಕೇಳಿ ನಾನು ಹೇಳಿದ್ದು. ಯಾವಾಗಲೂ ಈ ಬೇಜವಾಬ್ದಾರಿ ಹೇಳಿಕೆಗಳ ಬಗ್ಗೆ ಗಂಭೀರವಾಗಿ ಪರಿಗಣನೆ ಮಾಡಬಾರ್ದು ಅಂತ ಯಾರಾದರೂ ಆಲೋಚನೆ ಮಾಡ್ತಾರೆ. ಅದು ಅಖಿಲೇಶ್ ಯಾದವ್ನಂಥವ್ರು ಹೇಳಿಕೆಗಳನ್ನು ಕೊಟ್ಟಾಗ ಅದನ್ನು ಗಂಭೀರವಾಗಿ ಪರಿಗಣಿಸಿ ಅದರ ಕುರಿತಾಗಿ ಮುಖ್ಯಮಂತ್ರಿ ಸ್ಪಷ್ಟೀಕರಣ ಕೊಡೋದು ಅಥವಾ ದೇವಸ್ಥಾನ ಕಮಿಟಿಯವರು ಸ್ಪಷ್ಟೀಕರಣ ಮಾಡಬೇಕಾದ ಅಗತ್ಯ ಇರೋದಿಲ್ಲ. ಆದರೆ ದೇವಸ್ಥಾನದ ಕಮಿಟಿ ಆ ಸಂದರ್ಭದಲ್ಲಿ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿತ್ತು. ಆ ರೀತಿಯದಾದಂಥ ಯಾವುದೇ ರೀತಿಯ ಹಣದ ಅವ್ಯವಹಾರ ನಮ್ಮಲ್ಲಿ ಆಗಿಲ್ಲ. ಯಾವಾಗ ಅಯೋಧ್ಯ ಶ್ರೀರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತ ಇದೆಯಲ್ಲ, ಚಂಪತ್ ರಾಯ್ ಅನ್ನೋರು ಅದರ ಮುಖ್ಯಸ್ಥರು, ಅವ್ರು ಹೇಳಿದ ಮೇಲೆ ಎರಡು ಮಾತೇ ಇಲ್ಲ. ಯಾಕೆಂದರೆ ಇಲ್ಲಿ ಡೊನೇಷನ್ ಬರೋದು ಭಕ್ತರಿಂದ, ಲೆಕ್ಕ ಕೇಳಬೇಕಾದದ್ದು ಭಕ್ತರು. ಯಾರು ದೇವಸ್ಥಾನದ ಒಳಗೆ ಕಾಲೇ ಇಟ್ಟಿಲ್ಲವೋ ಆ ವ್ಯಕ್ತಿ ನಮ್ಮ ವ್ಯವಹಾರದ ಬಗ್ಗೆ ಆತನಿಗೆ ಯಾಕೆ ವಿಶೇಷವಾದ ಆಸ್ಥೆ ಅನ್ನೋದು ನಮ್ಮ ಪ್ರಶ್ನೆ. ಅಖಿಲೇಶ್ ಯಾದವ್ ಸ್ವತಃ ಉತ್ತರ ಪ್ರದೇಶದ ಎಲ್ಲ ಶಾಸಕರು, ಕ್ಯಾಬಿನೆಟ್ ಸಚಿವರು, ಮುಖ್ಯಮಂತ್ರಿಯವರು ಹೋದ ಸಂದರ್ಭದಲ್ಲಿಯೂ ಅಲ್ಲಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಲ್ಲ. ಯಾವುದು ಪ್ರಾಣ ಪ್ರತಿಷ್ಠಾಪನೆ ಅಲ್ಲ, ಅದಾದ ಮೇಲೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಯೋಗಿ ಆದಿತ್ಯನಾಥ್, ಅದಕ್ಕೂ ಕೂಡ ಹೋಗಲಿಲ್ಲ. ಆತ ಅಲ್ಲ, ಆತನ ಕುಟುಂಬಸ್ಥರು ಯಾರು ಹೋಗಲಿಲ್ಲ. ಅಯೋಧ್ಯೆ ಶ್ರೀರಾಮ ಮಂದಿರದಿಂದ ಅಂತರವನ್ನು ಕಾಪಾಡಿಕೊಂಡ್ರವರು ಇವರಾಗಲಿ ಮತ್ತು ರಾಹುಲ್ ಗಾಂಧಿ ಆಗಲಿ. ಹಂಗಿದ್ದವ್ರಿಗೆ ನಮ್ಮ ದೇವಸ್ಥಾನದ ದುಡ್ಡಿನ ಪಾರದರ್ಶಕತೆ ಆಗಲಿ, ಅಲ್ಲಿ ನಡೀತಾ ಇರುವಂಥ ಅವ್ಯವಹಾರಗಳಾಗಲಿ ಈತನಿಗೆ ಬೇಕಾದ ವಿಚಾರಗಳೇ ಅಲ್ಲ. ಆದರೆ ಏನಾಗತ್ತೆ ಅಂದರೆ, ಈ ರಾಜಕಾರಣಿಗಳಿದಾರಲ್ಲ, ಈ ಗೊಬೆಲ್ಸ್ ಸಿದ್ಧಾಂತ ಇದ್ದಂಗೆ ಮಿನಿಸ್ಟರ್ ಫಾರ್ ಪ್ರೊಪಗ್ಯಾಂಡಾ ಅಂತ ಆವಾಗ ಮಹಾಯುದ್ಧದ ಕಾಲದಲ್ಲಿ ಇಟ್ಟಿದ್ರಂತೆ. ಅಂದರೆ ಸುಳ್ಳನ್ನು ನಿರಂತರವಾಗಿ ಹೇಳ್ತಾ ಇರೋದು, ಅದನ್ನು ಜನ ಒಂದು ಹಂತಕ್ಕೆ ಬಂದಾಗ ಅದು ನಂಬಿಬಿಡ್ತಾರೆ ಅಂತ. ಈಗ ಈ ದೇಶದಲ್ಲಿರುವಂಥ ವಿಪಕ್ಷದವ್ರಿಗಿರುವಂಥ ಅತಿ ದೊಡ್ಡ ಸಮಸ್ಯೆ ಏನು? ಅದು ರಾಹುಲ್ ಗಾಂಧಿ ಇರಲಿ, ಮಮತಾ ಬೇಗಮ್ ಇರಲಿ, ಅಖಿಲೇಶ್ ಯಾದವ್ ಇರಲಿ, ತೇಜಸ್ವಿ ಯಾದವ್ ಇರಲಿ, ಅವರಿಗೆ ಎದುರಾಳಿ ಅಂದರೆ ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಯ ಮೂಲ ಧಾತು ಏನು? ಹಿಂದುತ್ವ. ಈ ಹಿಂದುತ್ವವನ್ನೇ ಅಲಗಾಡಿಸಿಬಿಡೋದು, ಇವ್ರದೇ ಹಿಂದುತ್ವದ ದೇವಸ್ಥಾನಗಳು ಸರಿ ಇಲ್ಲ, ದೇವಸ್ಥಾನದ ವ್ಯವಹಾರಗಳು ಸರಿ ಇಲ್ಲ ಅಂತ ಹೇಳಿದಾಗ ಭಾರತೀಯ ಜನತಾ ಪಾರ್ಟಿಗೆ ಅದರಿಂದ ಕಳಂಕ ಉಂಟಾಗತ್ತೆ. ತನ್ಮೂಲಕ ತಾವು ವಿರಾಜಮಾನರಾಗಬಹುದು, ವಿಜೃಂಭಿಸಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಹೀಗಾಗಿ ಅವರು ಯಾವಾಗಲೂ ಟಾರ್ಗೆಟ್ ಮಾಡೋದು ನೋಡಿ, ಬಿ ಜೆ ಪಿಯವ್ರನ್ನ ಟಾರ್ಗೆಟ್ ಮಾಡಲಿಕ್ಕೆ ಅವರು RSS ಅನ್ನು ಟಾರ್ಗೆಟ್ ಮಾಡ್ತಾರೆ, ಇಲ್ಲ ನಮ್ಮ ರಾಮ ಮಂದಿರ ಅಥವಾ ಕಾಶಿ ವಿಶ್ವನಾಥ ಟೆಂಪಲ್ಲು ಅದರ ಮೇಲೆ ದಾಳಿ ಮಾಡ್ತಾರೆ, ಹಿಂದುತ್ವದ ಬಗ್ಗೆ ದಾಳಿ ಮಾಡ್ತಾರೆ. ತನ್ಮೂಲಕ ನರೇಂದ್ರ ಮೋದಿ ಅವರಿಗೆ ಘಾಸಿ ಉಂಟು ಮಾಡಬೇಕು ಅನ್ನೋದು ಇವರ ಮೂಲ ಉದ್ದೇಶ. ಆ ಹಿಡನ್ ಅಜೆಂಡಾ ಇಟ್ಕೊಂಡೆ ಇವರೆಲ್ಲ ಮಾಡೋದು. ಪ್ರತಿಯೊಬ್ಬರು, ಅರವಿಂದ್ ಕೇಜ್ರಿವಾಲಿಂದ ಹಿಡಿದು ಪ್ರತಿಯೊಬ್ಬರು ಮಾಡೋದು ಅದೇ ಕೆಲಸ. ಈಗ ಏನಾಯಿತು, ಯಾವಾಗ ಇದನ್ನು ಪ್ರತಿ ದಿವಸ ಹೇಳಲಿಕ್ಕೆ ಶುರು ಮಾಡಿದ್ರು ಆಲೋಚನೆ ಮಾಡಬೇಕಾಯ್ತು. ಯಾಕೆಂದರೆ ಈ ಹಿಂದೆ 2024 ಚುನಾವಣೆಯ ಸಂದರ್ಭದಲ್ಲಿ ಇದೇ ಅಯೋಧ್ಯೆಯಲ್ಲಿ ಒಂದು ಸಣ್ಣದಾಗಿ ಪ್ಲ್ಯಾಂಟ್ ಮಾಡಲಾಯಿತು. ಏನಂತ? ಇಸ್ ಬಾರ್ 400 ಪಾರ್, ಇಸ್ ಬಾರ್ 400 ಪಾರ್ ಅಂತ ಅವಾಗ ಘೋಷಣೆ ಭಾರತೀಯ ಜನತಾ ಪಾರ್ಟಿದು. ಆ ರೀತಿಯಾದಂಥ ಅತಿಯಾದ ಆತ್ಮವಿಶ್ವಾಸ, ಒಂದೇ ಒಂದು ಹಗರಣ ಇಲ್ಲ, ಭ್ರಷ್ಟಾಚಾರ ಇಲ್ಲ, ದಕ್ಷವಾದ ಆಡಳಿತ. ನರೇಂದ್ರ ಮೋದಿ ಮಾಡಿರೋ ಕೆಲಸಗಳು ಎಂತೆಂಥ ಕೆಲಸಗಳನ್ನ ಮಾಡಿದ್ರು. ಹೀಗಾಗಿ ಎದುರಾಳಿ ಯಾರೂ ಇಲ್ಲ, ಇರುವಂಥ ಇಂಡಿಯಾ ಅಲಯನ್ಸು ಚಿಂದಿ ಅಲಯನ್ಸ್ ಆಗಿದೆ, ಅವರೊಳಗಡೆ ಒಕ್ಕಟ್ಟಿಲ್ಲ. ಹೀಗಾಗಿ 400ಕ್ಕಿಂತ ಹೆಚ್ಚು ಸೀಟುಗಳು ಬರ್ತವೆ, ನಮ್ಮ ಗುರಿ 400 ಅಂತ ಒಂದು ಘೋಷಣೆಯನ್ನು ಮಾಡಿದರು. ಆವಾಗ ಇದೇ ಅಯೋಧ್ಯೆಯಲ್ಲಿ ಏನಂತ ಪ್ಲ್ಯಾಂಟ್ ಮಾಡಲಾಯಿತು ಅಂದರೆ, 400ರ ಅಂಕಿಯನ್ನು ದಾಟಲಿಕ್ಕೆ ಯಾಕೆ BJP ಹಪ್ಪಿಸ್ತಾ ಇದೆ ಅಂದರೆ, ಸಂವಿಧಾನವನ್ನು ಬದಲಿ ಮಾಡ್ತಾರೆ, ತಿದ್ದುಪಡಿ ಮಾಡ್ತಾರೆ. ಇವರು ಸಂವಿಧಾನ ಬದಲಿಸಲಿಕ್ಕಾಗಿ 400 ಸೀಟ್ ತೊಗೋತಾ ಇದ್ದಾರೆ. BJP ಬಂದರೆ ಸಂವಿಧಾನ ಇರೋದಿಲ್ಲ, ಹಿಂದುಳಿದ ವರ್ಗದವರು, ದಲಿತರು, ಅವ್ರ ಮೇಲೆ ದೊಡ್ಡದಾದ ಅತ್ಯಾಚಾರ ನಡೆಯುತ್ತೆ, ಮೀಸಲಾತಿ ರದ್ದಾಗಿಬಿಡುತ್ತೆ. ಈ ರೀತಿಯಾದ ಪ್ರೊಪಗ್ಯಾಂಡವನ್ನು ಈ ಕಡೆ ಅಖಿಲೇಶ್ ಯಾದವ್ ಶುರು ಮಾಡಿದರು, ಆ ಕಡೆ ರಾಹುಲ್ ಗಾಂಧಿ ಶುರು ಮಾಡಿದರು. ಇದು ಯಾವ ಮಟ್ಟಿಗೆ ಜನರಿಗೆ ನಂಬಿಕೆ ಉಂಟಾಯಿತು ಅಂದರೆ, ಪ್ರತಿ ದಿವಸ ಬೆಳಗ್ಗೆ ಪೇಪರ್ ತೆಗೆದ್ರೆ ಇದೇ ಸುದ್ದಿ ಇರೋದು, ಶುದ್ಧ ಸುಳ್ಳು. ಆದರೆ ಅದನ್ನು ನಿರಂತರವಾಗಿ ಹೇಳುವ ಮೂಲಕ ಗೋಬೆಲ್ ಸಿದ್ಧಾಂತದ ಹಾಗೆ ಅದು ನಿಜ ಅಂತ ಭಾವಿಸುವ ಮಟ್ಟಿಗೆ ತೆಗೆದುಕೊಂಡು ಹೋಗ್ಬಿಟ್ರು. ಚುನಾವಣೆಯ ಮೇಲೆ ಭಾಳ ದೊಡ್ಡದಾದಂಥ
ವ್ಯತಿರಿಕ್ತ ಪರಿಣಾಮವನ್ನು ಅದು ಉಂಟು ಮಾಡ್ತೀವಿ. ಹೀಗಾಗಿ ಈ ಬಾರಿ ಏನು ಮಾಡಿದ್ದಾರೆ ಅಂದರೆ ಚಂಪತ್ರಾಯ್ ಅವರು, ನಮ್ಮ ಅಯೋಧ್ಯೆ ಶ್ರೀರಾಮ ಮಂದಿರದ ತೀರ್ಥಕ್ಷೇತ್ರ ಟ್ರಸ್ಟ್ ಇದೆಯಲ್ಲ ಅದರ ಮುಖ್ಯಸ್ಥರು ಹೇಳಿದರು, ಇದ್ರ ಕುರಿತಾಗಿ ತನಿಖೆಯನ್ನು ಮಾಡಿ. ಯೋಗಿ ಆದಿತ್ಯನಾಥ್ ಹೇಳಿದರು. ಇನ್ನೂ ಅವ್ರು ಹೇಳಿ ಕ್ಷಣಾರ್ಧ ಆಗಿಲ್ಲ, ಯೋಗಿ ಆದಿತ್ಯನಾಥ್ ಆರ್ಡರ್ ಮಾಡ್ತಾರೆ. ನೋಡಿ, ಯೋಗಿ ಆದಿತ್ಯನಾಥದೊಂದು ವಿಶೇಷತೆ ಇದೆ. ನಾನು ಸ್ವತಃ ಹೋಗಿ ಎರಡೆರಡು ಸಲ ಅವ್ರನ್ನ ಭೇಟಿಯಾಗಿರೋದ್ರಿಂದ ನಾನು ಕಣ್ಣಾರೆ ಕಂಡಂಥ ವಿಚಾರವನ್ನು ನಿಮ್ಗೆ ಹೇಳ್ತೀನಿ. ಈತ ಮೂಲತಃ ರಾಜಕಾರಣಿ ಅಲ್ಲ. ಈತ 5 ಬಾರಿ ಸಂಸತ್ ಸದಸ್ಯರಾದರು, ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಸಂಸತ್ ಸದಸ್ಯರಾದರು. ಆದರೂ ಕೂಡ ಒಂದೇ ಒಂದು ಸಲ ರಾಜಕೀಯ ನೇತಾರನ ಹಾಗೆ ನಡೆದುಕೊಳ್ಳಲಿಲ್ಲ, ರಾಜಕಾರಣಿ ಹಾಗೆ ನಡೆದುಕೊಳ್ಳಲಿಲ್ಲ. ಅಷ್ಟೇ ಅಲ್ಲ, ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ಅವರು ಪ್ರತಿ ಬಾರಿ ಚುನಾವಣೆಗೆ ನಿಂತಾಗಲೂ ಕೂಡ ಹೋಗಿ ಕೈ ಮುಗಿದು ದಯವಿಟ್ಟು ನಂಗೆ ಮತ ಹಾಕಿ ಅಂತ ಅವ್ರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಒಂದೇ ಒಂದು ಸಲ ಇಲ್ಲಿವರೆಗೂ ಅವರು ಕೇಳಿಲ್ಲ. ಯೋಗಿ ಆದಿತ್ಯನಾಥ್ ಅವರು ಒಬ್ಬ ಸಂತ, ಒಬ್ಬ ಯೋಗಿ, ಆತನ ಬಗ್ಗೆ ಗೌರವ, ಧರ್ಮವನ್ನು ಕಾಪಾಡುವಂಥ ವ್ಯಕ್ತಿ ಅನ್ನುವಂಥ ಅಚಲವಾದಂಥ ನಂಬಿಕೆಯೊಂದಿಗೆ, ಭಕ್ತಿಯೊಂದಿಗೆ ಜನ ಅವರಿಗೆ ಮತ ಹಾಕ್ಕೊಂಡು ಬಂದರು. 5 ಸಲ MP ಆದರು, 9 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ. ಈತ ರಾಜಕಾರಣಿ ಅಲ್ಲ. ರಾಜಕಾರಣಿ ಆಗದೇ ಇರೋದರಿಂದ ರಾಜಕಾರಣಿಯ ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ಬರಲ್ಲ ಅವ್ರಿಗೆ. ಪಾಲಿಟಿಕಲಿ ಕರೆಕ್ಟ್, ಪಾಲಿಟಿಕಲಿ ಇನ್ಕರೆಕ್ಟ್ ಅಂತ ಅವ್ರು ನೋಡೋದಿಲ್ಲ. ಇದಾಗಬೇಕು, ಆಗಬೇಕು. ಇದರಿಂದ ವ್ಯತಿರಿಕ್ತವಾದ ಪರಿಣಾಮಗಳು ಇರ್ತವೆ. ರಾಜಕಾರಣಿ ಅಲ್ಲದೇ ಇರೋದರಿಂದ ಇವರ ವಿರುದ್ಧವಾಗಿ ಒಂದು ಹಂತದಲ್ಲಿ ಪಿತೂರಿ ಮಾಡುವಂಥ ಜನ ಅಲ್ಲಿದ್ದೇ ಇರ್ತಾರೆ. ಆಮೇಲೆ ಯಾವುದೇ ಸಚಿವರ ಮಾತನ್ನು ಲೆಕ್ಕಕ್ಕೆ ಹಿಡಿಯಲ್ಲ, ಯಾವುದೇ MLAಗಳ ಮಾತು ಲೆಕ್ಕಕ್ಕೆ ಹಿಡಿಯಲ್ಲ. ಆಫೀಸರ್ಗೆ ಸ್ಟ್ರಿಕ್ಟ್ಲಿ ಹೇಳಿದ್ದಾರೆ, ಇವರೆಲ್ಲ ಬ್ರೋಕರ್ಗಳಲ್ಲ, ನಿಮ್ಮ ಪೊಲೀಸ್ ಸ್ಟೇಷನ್ ಮುಂದೆ ಆಫೀಸ್ ಮುಂದೆ ಬಂದು ನಿಂತು ಕೆಲಸ ಮಾಡಿಸ್ಕೊಡುವಂಥ ಬ್ರೋಕರ್ಗಳಲ್ಲ. ಅವ್ರು ಹೇಳ್ದಂಗೆ ಕೇಳಬೇಡಿ, ದಕ್ಷತೆಯಿಂದ ಕೆಲಸ ಮಾಡಿ, ಪ್ರಾಮಾಣಿಕತೆಯಿಂದ ಮಾಡಿ, ಇಲ್ಲದೆ ನಿಮ್ಮನ್ನೆಲ್ಲರನ್ನೂ ಸಸ್ಪೆಂಡ್ ಮಾಡ್ತೀನಿ ಅಂತ ಮೊದಲೇ ದಿವಸ ಹೇಳ್ಬಿಟ್ಟಿದ್ದಾರೆ. ಹೀಗಾಗಿ ಅಧಿಕಾರಿಗಳು ತಲೆ ಮೇಲೆ ಹತ್ತಿಕೊಂಡು ಕೂತಿದ್ದಾರೆ ಉತ್ತರ ಪ್ರದೇಶದಲ್ಲಿ. ಬಹಳಷ್ಟು ಕಡೆ ಇದಿರುವಂಥ ವಾಸ್ತವ. ಇದು ನೆಗೆಟಿವ್ ಪಾಯಿಂಟು. ಜನರಿಗೆ ಅನುಕೂಲ ಆಗಿದೆ, ರಾಜಕಾರಣಿಗೆ ಒಂದು ಹಂತದಲ್ಲಿ ಅಸಮಾಧಾನ ಇದೆ ಇವ್ರ ಬಗ್ಗೆ. ಆದರೆ ಏನೂ ಮಾಡಲಿಕ್ಕಾಗಲ್ಲ. ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ಅವ್ರನ್ನ ಭೇಟಿಯಾಗಲಿಕ್ಕೆ ಹೋದ ಸಂದರ್ಭದಲ್ಲಿ ಒಬ್ಬರಿಗಿಂತ ಒಬ್ಬರು ಬಾಹುಬಲಿಗಳು, 6 ಅಡಿ ಇರುವಂಥ ದಾಂಡಿಗರು MLAಗಳೆಲ್ಲ ಬಂದಲ್ಲಿ ಕೂತಿದ್ರು. ನಾವು ಅದೇ ಹಾಲಲ್ಲಿ ಕೂತಿದ್ವಿ. ಒಳಗಡೆ ಯೋಗಿಯವರು ಅವ್ರ ಮನೇಲಿದ್ದರು, ಮಹಾರಾಜಿ. ಒಬ್ಬ MLA ಒಳಗಡೆ ಹೋಗ್ತಾನೆ. ಹೋದವನು ಕ್ಷಣಾರ್ಧದಲ್ಲಿ ವಾಪಸ್ ಬರ್ತಾನೆ. ಇಲ್ಲಿ ಆತನ ಅಟಾಟೋಪಯೇನು, ಆತನ ಮೀಸೆಯನ್ನು, ಆತನ ಗಹಗಹಿಸಿ ನಗೋದೇನು ಸ್ನೇಹಿತರ ಜೊತೆ. ಹೊರಗಡೆ ಬರುವಾಗ, ಒಳಗಡೆ ಹೋಗುವಾಗಲೇ ಮೆತ್ತಗೆ ಹೋಗಿದ್ದ ಆತನ ಶೋಲ್ಡರ್ಗಳು, ಭುಜಗಳು ಹಿಂಗಾಗಿದ್ವು. ವಾಪಸ್ ಬರುವಾಗ ಹಿಂಗೆ ಬರ್ತಾ ಇದ್ದ. ಅಂದರೆ ವಿನೀತನಾಗಿ ಒಳಗಡೆ ಹೋಗಬೇಕು, ನಿನ್ನ ಕ್ಷೇತ್ರದ ಕೆಲಸ ಏನು ಹೇಳಬೇಕು ಅದನ್ನ ಮಾಡಿಕೊಡ್ತಾರೆ, ಅದು ಮಾಡಿಸ್ಕೋಬೇಕು ಅಷ್ಟೇ. ಅದು ಬಿಟ್ಟು ಈ ಗುಂಪುಗಾರಿಕೆ ಮಾಡೋದು, ಕಿಚನ್ ಕ್ಯಾಬಿನೆಟ್ ಮಾಡೋದು, ಆಮೇಲೆ ತನ್ನ ಒಂದು ಗುಂಪನ್ನು ಕಟ್ಕೊಳ್ಳೋದು, ಈ ರೀತಿಯಾಗಿ ಯೋಗಿ ಆದಿತ್ಯನಾಥ್ ಯಾವತ್ತೂ ಮಾಡಲಿಲ್ಲ, ಮಾಡೋದು ಇಲ್ಲ. ಉಳಿದವರು ಅವ್ರು ಹೇಳಿದ ಹಾಗೆ ಕೇಳ್ಕೊಂಡಿರುವಂಥ ಅವ್ರಿಗೆ ದೊಡ್ಡದಾದಂಥ ಪಡೆಯ ಜೊತೆಗಿದೆ. ಇದು ಅಲ್ಲಿರುವಂಥ ವಾಸ್ತವ ಸತ್ಯ. ಅಲ್ಲಿಂದ ನನ್ನ ಕರೆ ಬರುವಾಗ ಅವ್ರು ಹೇಳಿದ್ರು, ಮಾನನೀಯ ಮುಖ್ಯಮಂತ್ರಿ ಜಿ ಕೆ ಕಾರ್ಯಾಲಯ ಸೆ ಬಾತ್ ಕರ್ ಅಂತ ಫೋನ್ ಮಾಡಿ ಹೇಳೋರು ಕಾರ್ಯದರ್ಶಿಗಳು. ಆ ರೀತಿಯಾದಂಥ ಸಭ್ಯತೆ, ಆ ರೀತಿಯಾದಂಥ ನಡವಳಿಕೆಯಲ್ಲಿ ಒಬ್ಬ ಸೆಕ್ರೆಟರಿಯೇಟಿಂದ ಮಾತಾಡುವಾಗ ಆತನ ಧ್ವನಿ ಹೇಗಿರಬೇಕು, ಗತಿ ಹೇಗಿರಬೇಕು. ಅಥವಾ ಅತ್ಯಂತ ಉನ್ನತ ಸ್ಥಾನದಲ್ಲಿರುವಂಥ IAS ಆಫೀಸರು ಅವ್ರು ಫೋನ್ ಮಾಡಿದಾಗ ಅವರ ಸಂಯಮ, ಅವರ ಸೌಜನ್ಯ, ಮಾತನಾಡಿ ಧಾಟಿ ನೋಡಿದರೆ ಯೋಗಿ ಆದಿತ್ಯನಾಥ್ ಯಾವ ರೀತಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಹಾಗಿರುವಾಗ ಈಗ ಬಂದಿರುವಂಥ ಸಮಸ್ಯೆ ಯೋಗಿ ಆದಿತ್ಯನಾಥ್ಗೆ ಸಮಸ್ಯೆ ಅಲ್ಲ. ಅವ್ರಿಗೆ ವಿಶೇಷವಾದಂಥ ಈ ಶ್ರೀರಾಮ ಮಂದಿರದ ಬಗ್ಗೆ ಒಂದು ವಿಶೇಷವಾದ ಅವಿನಾಭಾವ ಸಂಬಂಧ ಇದೆ ಯೋಗಿ ಆದಿತ್ಯನಾಥ್ಗೆ. ಮೊದಲನೇದಾಗಿ ಅವರ ಕಾಲಘಟ್ಟದಲ್ಲಿಯೇ ಆದಂಥ ಒಂದು ಸಾಕ್ಷಾತ್ಕಾರಗೊಂಡಿರುವಂಥ ಒಂದು ಸಾದೃಶ್ಯ ಸ್ವರೂಪಗೊಂಡಂಥ ಒಂದು ದೇವಸ್ಥಾನ ಇದು, ದೇಗುಲ. ಎರಡನೇದ್ದು, ಅವರು ಮಾತೆತ್ತಿದ್ರೆ ಬೆಳಗ್ಗೆ ಎದ್ರೆ ಅಯೋಧ್ಯೆಗೆ ಹೋಗ್ತಾರೆ ಯೋಗಿ ಆದಿತ್ಯನಾಥ್. ಅದು ಏನು ಸಾಕ್ಷಾತ್ಕಾರ ಆಗಿದೆಯೋ ಅಥವಾ ಏನು ಶ್ರೀರಾಮಚಂದ್ರನ ಜೊತೆ ಇವರ ಅನುಸಂಧಾನನೋ ನನಗದು ಗೊತ್ತಿಲ್ಲ. ರಾಮ ಮಂದಿರದ ವಿಚಾರವಾಗಿ ಮಾತ್ರ ಯೋಗಿ ಆದಿತ್ಯನಾಥನ ನೀವು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಚಂಪತ್ರಾಯ್ ಲೆಟ್ರ್ ಕಳಿಸಿದ್ರು, ಲೆಟ್ರ್ ಕಳಿಸಿದ ತಕ್ಷಣ ಇಮ್ಮಿಡಿಯೇಟ್ಲಿ ಒಂದು SIT ರಚನೆ ಮಾಡಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಮಜಾ ನೋಡಿ, ಇಲ್ಲೇನು ಫರ್ಜಿ ಅಕೌಂಟ್ ಮಾಡಬೇಕಾದ ಅಗತ್ಯ ಇಲ್ಲ, ಮಾಡಿರೋಕ್ಕೆ ಸಾಧ್ಯತೆಯೇ ಇಲ್ಲ. ಯಾವುದೋ ಫರ್ಜಿ ಕಂಪ್ನಿಗಳನ್ನು ಸೃಷ್ಟಿ ಮಾಡಿರೋದಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೈ ಹಾಕುವಂಥ ಫೆರಾದವರು ಇದರ ಮಧ್ಯಪ್ರವೇಶ ಮಾಡಬೇಕಾದಂಥ ಯಾವುದೇ ಲೆಕ್ಕಾಚಾರ ಇಲ್ಲ. ಭಕ್ತರಿಂದ ದುಡ್ಡು ಬರುತ್ತೆ, ಅಕೌಂಟಲ್ಲಿ ಎಂಟ್ರಿ ಆಗುತ್ತೆ, ಅದನ್ನು ಯಾವುದಕ್ಕೆ ಬಳಸಿದ್ದೀವಿ ಅಂತ ಗೊತ್ತಾಗುತ್ತೆ. ಇದಕ್ಕೆ ಯಾರನ್ನ ಹಾಕಿದ್ದಾರೆ? ಒಬ್ಬ ಉತ್ತರ ಪ್ರದೇಶದ DGP ಇದರಲ್ಲಿದ್ದಾರೆ, ಡಿವಿಷನಲ್ ಕಮಿಷನರ್ ಆಫ್ ಉತ್ತರ ಪ್ರದೇಶ್ ಅವರಿದ್ದಾರೆ, ಫೈನಾನ್ಸ್ ಸೆಕ್ರೆಟರಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಸೆಕ್ರೆಟರಿ ಇದ್ದಾರೆ. ಅವರ ಒಂದು ಕಮಿಟಿಯನ್ನು ಮಾಡಿ ಇದರ ಬಗ್ಗೆ ನೀವು ತನಿಖೆಯನ್ನು ಮಾಡಿ ವರದಿಯನ್ನು ಕೊಡಿ. ಕೇಳಿದ್ದು, ಮನವಿ ಮಾಡಿಕೊಂಡದ್ದು, ವಿನಂತಿ ಮಾಡಿಕೊಂಡದ್ದು ಸ್ವತಃ ಅಯೋಧ್ಯ ಶ್ರೀರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ನವರು.
ಅವ್ರ ಮೇಲಿನ ಅಪನಂಬಿಕೆಗೋಸ್ಕರ ಯೋಗಿ ಆದಿತ್ಯನಾಥ್ ಅವರು ತನಿಖೆ ಮಾಡ್ತಾ ಇಲ್ಲ, ಅವರೇ ಕೇಳಿರೋದ್ರಿಂದ ಇವರು ಮಾಡ್ತಾ ಇರೋದು. ಯಾವ ಕ್ಷಣದಲ್ಲಿ ಮಾಡಿದರು ಅಂದರೆ, ಹಿಂಗೆ ಅವರು ಲೆಟ್ರು ನಮಗೆ ತನಿಖೆ ಮಾಡಿ ಅಂತ ಹೇಳಿದ್ರೆ ನೆಕ್ಸ್ಟ್ ಸೆಕೆಂಡ್ನಲ್ಲಿ SIT ರಚನೆ ಮಾಡಿದರು. ಅಂದರೆ ಅನಗತ್ಯವಾಗಿ ಗೊಂದಲವನ್ನುಂಟು ಮಾಡುವ, ಹಿಂದೂಗಳ ನಂಬಿಕೆಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಲಿಕ್ಕೆ ಯೋಗಿ ಆದಿತ್ಯನಾಥ್ ಬಿಡೋದಿಲ್ಲ. ಅಖಿಲೇಶ್ ಯಾದವ್ ಈಗ ಪ್ಯಾದೆಯ ಥರ ಆಗಿದ್ದಾನೆ, ಪೆದ್ದನ ಥರ ಆಡ್ತಾ ಇದ್ದಾನೆ. ಕಾಂಗ್ರೆಸ್ ಹೇಳುತ್ತೆ, ನೀವು SIT ರಚನೆಯಲ್ಲಿ DGP ಇಟ್ಟಿದ್ದೀರಿ, ಆಮೇಲೆ ಡಿವಿಷನಲ್ ಕಮಿಷನರ್ ಇದ್ರಿ, ಫೈನಾನ್ಸ್ ಸೆಕ್ರೆಟರಿ ಇದ್ರಿ, ಇದನ್ನು ನಿವೃತ್ತ ನ್ಯಾಯಾಧೀಶರಿಂದ ಮಾಡಿಸ್ಬೇಕು. ಏನ್ರಿ ಇದಕ್ಕೆ ಅರ್ಥ? ಇವರೇ ಶ್ರೀರಾಮಯ್ಯನವನು ಕಪೋಲ ಕಲ್ಪಿತ ಕಲ್ಪನೆ, ಅದು ನಿಜವಾಗಿ ರಾಮ ಅನ್ನೋನು ಇರಲೇ ಇಲ್ಲ ಅಂತ ಕಪಿಲ್ ಸಿಬಲ್ ಮೂಲಕ ವಾದ ಮಂಡನೆ ಮಾಡಿದಂಥ ಕಾಂಗ್ರೆಸ್ಸು, ಸ್ವತಃ ಈ ಕಾರ್ಯಕ್ರಮಕ್ಕೆ ಹೋಗಲಾರದಂಥ ರಾಹುಲ್ ಗಾಂಧಿ, ಅಂತರವನ್ನು ಕಾಪಾಡಿಕೊಂಡಂಥ ಪಕ್ಷ, ಅಂಥವ್ರಿಗೆ ಹೇಳ್ತಾರೆ ಇಂಥವ್ರಿಂದ ನಿಮ್ಮ ತನಿಖೆ ಆಗಿ. ಕೇಳಲಿ, ಅಲ್ಲಿ ಬಾಬ್ರಿ ಮಸೀದಿ ಕಟ್ತೀನಿ ಅಂತೇಳಿ ಜಾಗ ತೊಗೊಂಡು ದುಡ್ಡನ್ನು ಕೂಡಿಸ್ತಾ ಇದ್ದಾರಲ್ಲ, ಇಲ್ಲಿವರೆಗೂ ಅವರು ಅಲ್ಲಿ ಬಾಬ್ರಿ ಮಸೀದಿ ಕಟ್ಟಲೇ ಇಲ್ಲ, ಇಷ್ಟು ವರ್ಷಗಳಾದರೂ ಕೂಡ. ಯಾಕಾಗಿಲ್ಲ ಅಂತ ಸಾಬರ್ನ ಹೋಗಿ ಕೇಳಿ. ಅದನ್ನು ಅಖಿಲೇಶ್ ಯಾದವ್ ಕೇಳಲ್ಲ, ರಾಹುಲ್ ಗಾಂಧಿನೂ ಕೇಳಲ್ಲ. ಅಯೋಧ್ಯೆ ರಾಮ ಮಂದಿರ ಬಿಟ್ಟು ನೋಡಿ, ಇಲ್ಲಿ ಇನ್ನೂ ಒಂದು ಕಾರಣ ಇದೆ. ಏನಂದರೆ, ಇದು ಸ್ವತಂತ್ರವಾದ ಟ್ರಸ್ಟ್. ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲ, ಸ್ವತಂತ್ರ, ಸರ್ಕಾರದ ಹಿಡಿತ ಇಲ್ಲ ಅದ್ರ ಮೇಲೆ. ಇದೇ ರೀತಿ ಬೇರೆ ಬೇರೆ ಕಾಶಿ ವಿಶ್ವನಾಥ್ ಟ್ರಸ್ಟ್ ಕೂಡ ಹಾಗೆ ಇದೆ. ಇದೇ ರೀತಿ ದೇಶಾದ್ಯಂತ ಎಲ್ಲ ದೇವಸ್ಥಾನಗಳು ಸ್ವತಂತ್ರವಾಗ್ತಾ ಹೋಗ್ಬಿಟ್ರೆ, ಸ್ವಾಯತ್ತ ಆಗಿಬಿಟ್ರೆ, ಮುಂದೆ ನಾವೇನು ಆಟ ಆಡೋದು ಅನ್ನೋದು ಅಖಿಲೇಶ್ ಯಾದವ್ಗೆ ಕಾಡ್ತಾ ಇದೆ. ಎರಡನೇ, ಚುನಾವಣೆ ಹತ್ತಿರ ಬಂದಿದೆ. ಚುನಾವಣೆಯಲ್ಲಿ ಆತನಿಗೆ ಇಶ್ಯೂಗಳಿಲ್ಲ, ಭ್ರಷ್ಟಾಚಾರದ ಆರೋಪ ಇಲ್ಲ, ದಕ್ಷತೆಯಲ್ಲಿ ಕೊರತೆ ಇಲ್ಲ, ಗುಂಪುಗಾರಿಕೆಯ ಪ್ರಶ್ನೆ ಇಲ್ಲ. ಹಾಗಾದರೆ ಈ ಯೋಗಿ ಆದಿತ್ಯನಾಥನ ಹೇಗೆ ಅಲ್ಲಾಡಿಸ್ಬೇಕು? ರಾಮ ಮಂದಿರದಲ್ಲಿ ಕಳ್ಳತನ ಆಗಿದೆ, ರಾಮ ಮಂದಿರದಲ್ಲಿ 7 ಕೋಟಿ ರೂಪಾಯಿ ವ್ಯವಹಾರ, ಸುಮ್ಮನೆ ಒಂದು ಬಿಟ್ಬಿಡೋದು. ಅದಕ್ಕೀಗ ಸರಿಯಾದಂಥ ತಪರಾಕಿಯನ್ನು ಯೋಗಿ ಹಾಕಿದ್ದಾರೆ. 1 ವಾರ 10 ದಿವಸದಲ್ಲಿ ವರದಿ ಬರುತ್ತೆ. ಆ ವರದಿ ಏನು ಬರುತ್ತೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಈತನ ಬಾಯಿ ಮುಚ್ಚಿಸಲಿಕ್ಕೆ ಮಾಡಿದಂಥ ದೊಡ್ಡ ಕೆಲಸ ಅಂತ ನನಗನ್ಸುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.